ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಾರೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಾರ್ದೆ ಫುಲ್ಲಾಗಿ ನೋಡಿ ಎಂಜಾಯ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವ್ಲಾಗು ನನಗೆ ತುಂಬ ಇಷ್ಟ ಆಗಿರೋ ವ್ಲಾಗು. ಯಾರ್ಯಾರು ಇಷ್ಟ ಆಗೈತೆ ಅಂತ ಕಮೆಂಟ್ ಮಾಡಿರಿ. ಆ ವ್ಲಾಗ್ನ ನೀವು ನೋಡ್ಕೋತ ಬರ್ರಿ, ಯಾಕಂದ್ರೆ ಅದು ವಿದ್ಯನ್ ಮೆಮೊರೇಬಲ್ ಫೋಟೋಸ್ ವ್ಲಾಗಿದು. ಎಲ್ಲರಿಗೂ ಇಷ್ಟ ಆಗಿರ್ತಂತ ಅನ್ಕೋತೀನಿ. ಎಲ್ಲರೂ ಒಂದು ಸಲ ನೋಡ್ಕೊಂಬರ್ರಿ. ಇದು ಅವಳ ಲೈಫಲ್ಲೇ ಫಸ್ಟ್ ತೊಗೊಂಡಿರೋ ಫೋಟೋ, ಅಂದರೆ ಹುಟ್ಟಿದ್ದನ್ನ ತೊಗೊಂಡಿರೋ ಫೋಟೋ. ಅವತ್ತು ಹೆಂಗೆ ಒಂದು ಮೆಮೊರಿ ಇರ್ಬೇಕಂತೇಳಿ ನಾ ಇದೊಂದು ಚಿಕ್ಕದಾಗಿ ಇದೊಂದು ವೀಡಿಯೋ ಮಾಡ್ಕೊಂಡಿದ್ದೆ. ಅದ್ರ ಕೈ ಕಾಲ್ದು ಟ್ರೆಂಡಿಂಗ್ ಇತ್ತಲ್ಲ, ಇದೊಂದು ವೀಡಿಯೋ ಇರಲಿ ಅಂತೇಳಿ ಇದೊಂದು ವೀಡಿಯೋ ರೆಡಿ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಮನೆಗೆ ಬಂದ್ವೆಲ್ಲ ಅವ್ರ ಪಪ್ಪ ನೋಡೋಕೆ ಬಂದಿದ್ದರು. ಅವ್ರ ಪಪ್ಪನ ಸಂಗಟ ಒಂದು ಕ್ಲಿಪ್ ಇರಲಿ ಅಂತೇಳಿ ಇದೊಂದು ಕ್ಲಿಪ್ ತೊಗೊಂಡಿದ್ದೆ. ಅವರು ಖುಷಿಪಟ್ಟಿದ್ರು. ಅಂದರು ತೊಗೋಬೇಕು, ಮಾಡಬೇಕು, ಎಷ್ಟು ದಿನದ ಆಸೆ ಇರ್ತದೆ ಎಲ್ಲರಿಗೂ ಇದ್ದೇ ಇರ್ತದಲ್ಲ, ನನ್ನ ಮಕ್ಕಳ ಜೊತೆನೂ ತೊಗೋಬೇಕು, ಮಾಡಬೇಕು ಅಂಥೇಳಿ. ಅವಾಗಿಂದ 3 ತಿಂಗಳವರೆಗೂ ನೈಟ್ ಎಲ್ಲ ನಿದ್ದೆ ಇಲ್ಲ. ಅವಾಗೆಲ್ಲ ನಿದ್ದೆ ಇಲ್ಲ ಅನ್ನೋ ಪ್ರಾಬ್ಲಮ್ ಇರ್ತಿದ್ದಿಲ್ಲ. ಅವಳ ಜೊತೆ ಆಟ ಆಡ್ಕೋತ ಟೈಮೇ ಹೋಗ್ತಿದ್ದಿಲ್ಲ. ಒಂದು ವೇಳೆ ಅದು ಒಂಥರ ನೈಟ್ ಸಂಭ್ರಮನೇ ಅನ್ಬೋದು. ಆ ಥರ ಇದು ನೋಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಟ್ರೈ ಮಾಡಿದ್ವಿ. ಬಟ್ ಚೆನ್ನಾಗಿ ಬಂತು. ಅವಳೇನೋ ಅಳ್ಳಿಲ್ಲ, ಮಾಡಲಿಲ್ಲ, ಚೆನ್ನಾಗಿ ಮಾಡಿದ್ರು. ಇಷ್ಟ ಆಯಿತು. ಅದಾದಮೇಲೆ ಇದೊಂದು ಟ್ರೈ ಮಾಡಿದ್ವಿ. ಚೆನ್ನಾಗಿರುತ್ತಾ ನೋಡೋಕೆ, ಮುಂದೆ ಎಲ್ಲ ಮಾಡಬೇಕು, ಮಾಡಿ ಇಟ್ಕೋಬೇಕು ಅಂತೇಳಿ ಎಲ್ಲ ಟ್ರೈ ಮಾಡ್ಕೋತ ಬಂದಿದ್ದು ಇವಾಗೆಲ್ಲ ಇಷ್ಟ ಆಗ್ತಾವೆ ನೋಡಿರಿ. ನೀವು ಒಂದ್ಸಲ ಟ್ರೈ ಮಾಡಿರಿ. ಅವಾಗೆಲ್ಲ ಯಾವ ಥರ ಇದ್ರು ನೋಡ್ಕೋತ ಕುಂದ್ರಬೋದು. ಅವಾಗ ಹೆಂಗೆ ನಗ್ತಿದ್ರು, ಹೆಂಗಿಲ್ಲ, ಯಾರೇ ಆದ್ರೂ ಒಂದು ಮೆಮೊರಿ ಇರ್ಬೇಕಲ್ಲ. ನೋಡಿರಿ ಯಾವ ಥರ ನಗ್ತಾಳೆ ಅವಾಗಿನ ನಗು ಈ ಥರ ಈಗ ಸಿಗ್ತದಂದ್ರೂ ಅಷ್ಟೊಂದು ಆ ಥರ ಮೆಮೊರಿ ಇರಲ್ಲಲ್ಲ. ಹಾಗಾಗಿ ಒಂದೊಂದು ಕ್ಲಿಪ್ ಇಟ್ಕೋಬೇಕು ಯಾವಾಗಲೂ. ಯಾವುದೇ ಈ ಮಕ್ಕಳದಂತಲ್ಲ, ಎಲ್ಲರದ್ದು ಇಟ್ಕೋಬೇಕು. ಮುಂದೆ ಒಂದು ಬರೇ ಫೋನ್ ಐತೆ ಅಂತೇಳಿ ಬರೀ ಕ್ಲಿಪ್ ಇಟ್ಕೊಂಡು ಫೋಟೋ ಇಟ್ಕೊಂಡು ವೀಡಿಯೋ ಇಟ್ಕೊಂಡು ಅಷ್ಟೇ ಇಟ್ಕೋಬಾರ್ದು. ಅದು ಹಾಗೆ ರೀಕ್ಯಾಪ್ ಮಾಡ್ಕೋತಿರ್ಬೇಕು. ಸ್ವಲ್ಪ ಖುಷಿ ಸಿಗುತ್ತೆ, ಆಮೇಲೆ ನೆನಪು ಬರುತ್ತಾ ಅನ್ನೋದು ಇಂಟೆನ್ಷನ್ ಅಷ್ಟೇ. ನಾವಂತೂ ಖುಷಿ ಪಡ್ತೀವಪ್ಪ, ಹಂಗೇನಿಲ್ಲ. ನಾವು ನೋಡ್ತೀವಿ, ಖುಷಿ ಪಡ್ತೀವಿ, ಇಟ್ಟಿರೋದು ಮತ್ತು ಖುಷಿ ಪಡೋಕ್ಕಲ್ವಾ. ಅದಾದಮೇಲೆ ಇದು ಅವಳ ಜೀವನದಲ್ಲಿ ಫಸ್ಟ್ ಆಗಿರೋ ಸಂಭ್ರಮ ಅಂದರೆ ಆಕೆ ತೊಟ್ಟಿಲು ಕಾರ್ಯಕ್ರಮ. ಅಂದರೆ ಇದೇ ಫಸ್ಟ್ ಫಂಕ್ಷನ್ ಅಲ್ಲ ಆಕಿದು, ಇದೇ ತೊಟ್ಟಿಲು ಕಾರ್ಯಕ್ರಮ. ಅವಳ ಹೆಸರು ವಿದ್ಯಾ ಅಂತ ಇಟ್ವಿ. ಅದಾಗಿದ್ಮೇಲೆ ಅವ್ರ ಅಜ್ಜಿ ಎಕ್ಸಸೈಸ್ ಮಾಡಿಸೋದು, ಆಟ ಆಡೋದು. ಅಜ್ಜಿ ಮೊಮ್ಮಕ್ಕಳದು ಇದ್ದೇ ಇರ್ತಲ್ಲ, ಅಜ್ಜಿ ತಾತ ಮೊಮ್ಮಕ್ಕಳದು ಆಟ ಆಡ್ಕೋತ ಕುಂದ್ರವ್ರು. ಅವಾಗಿನ ಮಜಾನೇ ಬೇರೆ. ಆವಾಗ ಆಟ ಆಡೋದು, ಆಮೇಲೆ ನೈಟ್ ಎಲ್ಲ ಕುಂದ್ರೋದು. ಅವಾಗೆಲ್ಲ ಟಯರ್ಡ್ ಅನ್ನೋದು ಅನಿಸ್ತದಿಲ್ಲ. ಆಮೇಲೆ ಇದು ಏನರ ಎಕ್ಸ್ಪರಿಮೆಂಟ್, ಅವಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡ್ಬೇಕಂತ ಕ್ಯೂರಿಯಾಸಿಟಿ ಇರ್ತದಲ್ಲ. ನಾನು ಅವಾಗ ಕೂತು ವ್ಯಾಪಾರ ಮಾಡ್ತಿರ್ತೀನಿ. ನಿಂಬಿಕೆ ಇಡೋದು, ಏನರ ಕೊಡೋದು ಕೈಯಾಗ, ಆ ಥರ ಮಾಡ್ತಿರ್ತೀನಿ. ನಿಂಬಿಕೆ ಇಟ್ಮೇಲೆ ಆಕಿನ ಎಕ್ಸ್ಪ್ರೆಷನ್ ನೋಡಿ ಎಷ್ಟು ಕ್ಯೂಟ್ ಆಗೈತೆ ಅದು. ನೋಡಿರಿ, ನೀವೊಂದ್ಸಲ ಟ್ರೈ ಮಾಡಿರಿ, ಗೊತ್ತಾಗ್ತದೆ. ಒಲ್ ಅಂತ ಆಕಿ ಗೊತ್ತಾದ್ಮೇಲೆ ಭಾರಿ ಚಾಲಾಕಿರ್ತಾರೆ ಹುಡುಗರು. ಆದ್ರೆ ಚಲೋ ಎಕ್ಸ್ಪರಿಮೆಂಟ್ ಚಲೋ ಇರ್ತಾವೆ. ಆಮೇಲೆ ನೆಕ್ಸ್ಟ್ ಬರೋ ಫಂಕ್ಷನ್ನೇ ಆಕಿದು ಕಿವಿ ಚುಚ್ಚೋ ಶಾಸ್ತ್ರ. ಕಿವಿ ಚುಚ್ಚೋ ಶಾಸ್ತ್ರ ಬರೋದು ಅಂತಂದ್ರೆ ವಿಶೇಷವಾದದ್ದು ಅದು. ಅಂದ್ರೆ ಸೋದರ ಮಾವ ಚುಚ್ಚಬೇಕು, ಏನೇನೋ ಇರ್ತಾವೆ ಶಾಸ್ತ್ರ ಎಲ್ಲ. ಅವೆಲ್ಲ ಮಾಡೋದೇ ಒಂದು ಅಂದ್ರೆ ಹೆಣ್ಮಕ್ಳಿಗೆಲ್ಲ ಸೋದರ ಮಾವ ಮಾಡೋದು, ಅಕ್ಕನ ಮಕ್ಕಳು ಎಲ್ಲ ಸೋದರ ಮಾವ ನೋಡ್ಕೊಳ್ಳೋದು, ಅದೆಲ್ಲ ಚೆನ್ನಾಗಿರುತ್ತೆ ಶಾಸ್ತ್ರ. ಅವೆಲ್ಲ ಕ್ಲಿಪ್ ತೊಗೊಂಡು ಇಟ್ಕೊಂಡ್ರೆ ಮುಂದೆ ಭಾಳ ನೆನಪು ಉಳಿತಾವೆ ಚೆಂದಾಗಿ. ಆಕೆ ಫಸ್ಟ್ಲ ದಾಟಿರೋದು ಇದು ವೀಡಿಯೋ, ಫಸ್ಟ್ಲ ದಾಟಿರೋದು. ಅವಾಗೆಲ್ಲ ಏನಾನ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ವೀಡಿಯೋ ಅಂಕರ್ ಮಾಡಿ ಇಟ್ಕೊಂಡೀನಿ. ಇವಳು ಅವಾಗವಾಗ ಏನರ ಕಿತಾಪತಿ ದಗದ ಮಾಡ್ತಿರ್ತಾವಲ್ಲ, ಅದಕ್ಕೊಂದು ಕ್ಲಿಪ್ ಇಟ್ಕೊಂಡಿರ್ತೀನಿ ಅಷ್ಟೇ. ಅದ್ರಾಗಿನ ತೆಗೆದು ಇರ್ದ ಹಾಕೋದು, ಇರ್ದಾಗಿನ ತೆಗೆದು ಹೊರ್ದ ಹಾಕೋದು ಮಾಡ್ಕೋತ ಕುಂದ್ರಾಕಿ. ಅವಾಗ ಸುಮ್ಮನೆ ಇರೋಕ್ಕೆಲ್ಲ ಒಟ್ಟ ಅದು ಇದಕ್ಕಿದು ಕೋತ್ ವ್ಯಾಪಾರ ಮಾಡೋಕ್ಕೇ. ಬಟ್ ಚೆನ್ನಾಗಿರುತ್ತೆ ಅವಾಗೆಲ್ಲ ಮಾಡೋದು. ಇವಾಗ ಮಾಡಾರ್ದೆ ಮತ್ತೆ ಯಾವಾಗ ಮಾಡ್ತಾರೆ? ಅದ್ರದ್ದೆಲ್ಲ ಒಂದು ಮೆಮೊರಿ ಇಟ್ಕೋಬೇಕು ಅಷ್ಟೇ, ಮತ್ತೇನೇನಿಲ್ಲ. ಇದು ಅಲ್ಲಿ ಫಸ್ಟ್ ವೆಹಿಕಲ್ ಮ್ಯಾಗ ತಾನೇ ಸ್ವಲ್ಪ ಕಾಲು ಊರಿ ತಿರುಗಾಡಿರೋದು. ಇದು ನಾನೆಲ್ಲ ಫಸ್ಟ್ ಕ್ಲಿಪ್ ಎಲ್ಲ ಸೈಡಿಗೆ ಇಟ್ಕೊಂಡೀನಿ, ಅಂತಂದ್ರೆ ಸ್ವೀಟ್ ಮೆಮೊರಿ ಇರ್ಲಕ್ಕಂತೇಳಿ. ನಾ ಆಕಿಗೆ ಹಂಗೆ ಯಾವಾಗಾರ ಒಂದು ಸ್ವಲ್ಪ ರೀಲ್ಸ್ ಹುಚ್ಚು ಜಾಸ್ತಿ. ಅಂದ್ರೆ ಫೋನ್ ಅಟ್ರಾಕ್ಷನ್ ಅಂತಲ್ಲ, ಮಾಡಿಸ್ಬೇಕು ಈಕಿಗೆ, ಏನೋ ಒಂಥರ ಮಾಡಬೇಕು ಅನ್ನೋ ರೀತಿಯಿಂದ ಒಂದು ಚಿಕ್ಕದಾಗಿ ಮಜಾ ಬರಲಿ ಅಂಥೇಳಿ, ಅವಳಿಗೆ ಎಂಟರ್ಟೈನ್ಮೆಂಟ್ ಆಗಲಿ ಅಂಥೇಳಿ ಮಾಡಿರೋದು. ಇವಳು ಅವ್ರ ಪಪ್ಪ
ಇದು ಅವ್ರ ಪಪ್ಪ ಆಕೆಗೆ ಅದೇನದು ಕೈ ಹಿಡಿದು ನಡೆಸ್ಬೇಕು, ನನ್ನ ಮಗಳು ನಡಿಬೇಕು ಅನ್ನೋ ಹಂಬಲದಿಂದ ನಡೆಸ್ತಾರಲ್ಲ, ಅದು ಖುಷಿನೇ ಬೇರೆ. ಖುಷಿ ಎಲ್ಲ ಕ್ಲಿಪ್ ತೆಗೆದಿಟ್ಕೋಬೇಕ್ರಿ, ಎಲ್ಲ ಚೆನ್ನಾಗಿ ಅನ್ಸುತ್ತೆ ನೋಡ್ರಿ ಎಷ್ಟು ಖುಷಿಯಾಗದ. ಇದು ನಂಗೆ ಮೋಸ್ಟ್ ಇಂಪಾರ್ಟೆಂಟ್ ಡ್ರೆಸ್. ಇದು ಅಂದ್ರೆ ಡ್ರೆಸ್ ಅಂತ ಆಯಿತು, ಆವಾಗ ರೆಡಿ ಮಾಡಿರೋದಾಯಿತು. ಇದು ನಮ್ಗೆ ಭಾರಿ ಇಷ್ಟ ಇದು ಈ ಕ್ಲಿಪ್ಪು. ಆಮೇಲೆ ಈ ಕಾಸ್ಟ್ಯೂಮ್ ಮೇಲೆ ಏನೇನು ಮಾಡಿದ್ನಲ್ಲ ಎಲ್ಲ ಅಷ್ಟು ಲೈಕ್ ಆಗ್ಯಾವ ನನಗೆ. ಇವಳು ಪೂಜೆ ಮಾಡ್ಕೊಳ್ಳೋ ರೀತಿ ನೋಡ್ರಿ. ಇನ್ನು ನೆಟ್ಟಗೆ ನಿಂದಿರ್ಲಕ್ಕೆ ಬರ್ತಿದ್ದಿಲ್ಲ, ಗೋಡೆಗೆ ಅನ್ಸೆಲ್ಲ ನಿಂದಿರ್ತೀವಿ ಗಾಡಿ ಹಚ್ಚಿ. ಅವಾಗಾದರೂ ಪೂಜೆ ಮಾಡೋದು, ಅವ್ರ ತಾತ ಭಜನೆ ಮಾಡೋದು ಹೇಳ್ಕೊಟ್ಟಿದ್ರು, ಭಜನೆ ಮಾಡೋದು, ಕ್ಲಾಪ್ಸ್ ತಟ್ಟೋದು ಎಲ್ಲ ಮಾಡೋಳು ಅವಾಗ ಒಂದು ಕ್ಲಿಪ್ ತೆಗೆದಿಟ್ಕೊಂಡಿದ್ದೆ. ಆಮೇಲೆ ಇದೊಂಥರ ಡ್ಯಾನ್ಸ್ ಮಾಡಿಸ್ಲಕತ್ತಿದ್ದೆ, ಇದೊಂಥರ ಕ್ಲಿಪ್ ಇಟ್ಕೊಂಡು. ಇನ್ನೂ ಜಾಸ್ತಿನೇ ಅದಾವು, ಬಟ್ ಇಷ್ಟೇ ಹಾಕೀನಿ. ಡ್ಯಾನ್ಸ್ ಮಾಡಿಸೋದು ಎಲ್ಲ ಮಾಡ್ಕೋತಿರ್ತಿದ್ದೆ ನಾನು, ಸುಮ್ಮನೆ ಕುಂದಿರ್ತಿದ್ದಿಲ್ಲ. ಇದೊಂದು ಕ್ಲಿಪ್ ತೊಗೊಂಡಿದ್ದೆ. ಅದು 7 ಮಂತ್ ಫೋಟೋಶೂಟ್ ಮಾಡಿದ್ವಲ್ಲ, 7 ಮಂತ್ ಫೋಟೋಶೂಟ್ ಈ ಡ್ರೆಸ್ಸಲ್ಲೇ ಮಾಡಿರೋದು, ಶಕುಂತ್ಲೆ ಡ್ರೆಸ್ಸಲ್ಲಿ. ಬಟ್ ಚೆನ್ನಾಗಿ ಬಂತು, ಎಲ್ಲ ನೀಟಾಗಿ ಚಲೋ ಬಂತು, ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಅವಳು ಫಸ್ಟ್ ದೀಪಾವಳಿ ಹಬ್ಬ, ಅಂದ್ರೆ ಹುಟ್ಟಿದ ವರ್ಷದಲ್ಲಿ ಬಂದಿರೋ ದೀಪಾವಳಿ ಹಬ್ಬ. ಅವಳಂತೂ ಹುಟ್ಟಿದ ವರ್ಷನೂ ಆಗಿದ್ದಿಲ್ಲ, ಒಂದು 8-9 ತಿಂಗಳಿದ್ದಳೇನ. ಆವಾಗಲೇ ಎಲ್ಲ ಊದಿನ ಕಡೆ ಸುರು ಬತ್ತಿ ಎಲ್ಲ ಹಚ್ಚಕ್ಕೆಪ್ಪ. ಮುಂದೇನು ಎಲ್ಲೆಲ್ಲ ಹಚ್ತಾಳೆ ಆಕಿ, ಕಾನ್ಫಿಡೆನ್ಸ್ ನನಗೈತಿ. ಎಂಜಾಯ್ ಮಾಡಿದ್ರು ದೀಪಾವಳಿ, ಫಸ್ಟ್ ದೀಪಾವಳಿ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಆಕಿದು ಬರೋದೇ ಬರ್ಡೇ. ಇದು ಬರ್ಡೇ ಕ್ಲಿಪ್ಪು. ಬರ್ತಡೇ ಅಂತೂ ಅಷ್ಟೊಂದು ಜೋರಾಗೇನು ಮಾಡಿಲ್ಲ, ಅಷ್ಟೊಂದು ಸಿಂಪಲಾಗಿ ಮಾಡಿ. ಇವೆಲ್ಲ ಇಮೇಜಸ್ಸು ನೋಡ್ಕೊಂಬರ್ರಿ, ಒಂದು ಚೆಕ್ಔಟ್ ಮಾಡ್ಕೊಂಬರ್ರಿ ಎಲ್ಲರೂ. ಇದಂತೂ ಅವ್ರು ಕೊಡೋ ಲುಕ್ ಅಂಕರ್ ನನಗೆ ಫುಲ್ ಇಷ್ಟ. ಅವರು ಸ್ಮೈಲ್ ಕೊಡೋದು, ಆಮೇಲೆ ಅದೊಂಥರ ಸ್ಟೈಲಾಗಿ ಕೈ ಕೊಡೋದು ಚೆನ್ನಾಗಿರುತ್ತಲ್ಲ. ಇದು ಬರ್ತಡೇ ತೊಗೊಂಡಿರೋದು. ಡ್ರೆಸ್ ಎಲ್ಲ ಸೂಪರಾಗಿದ್ದು. 2 ಕಾಸ್ಟ್ಯೂಮ್ ಇದ್ವಲ್ಲ, ಅದು ಒಂದು ಥರ ಇದೊಂದು ಥರ. ಇವೆಲ್ಲ ಗಿಫ್ಟ್ ಬಂದಿರೋದು, ಅದು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ರು. ಅದು ಬೇಡಿದವ್ರಿಗೆ ಸಿಗಲ್ಲ, ರಾಯರ್ದು ಆಶೀರ್ವಾದ. ನನ್ನ ಮಗಳಿಗೆ ಹುಟ್ಟಿದ 1 ವರ್ಷದಲ್ಲೇ ಅವರು ಗುಡಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಅವಳು ರಾಯರ್ ಪೂಜೆ ಮಾಡೋ ಥರ ಆಶೀರ್ವಾದ ಮಾಡಿ ಕೊಟ್ಟಾರ. ಫುಲ್ ಹ್ಯಾಪಿ ನಾನು. ಹೀಗೆ ಯಾಕಂದ್ರೆ ನಾನು ಎಷ್ಟೋ ದಿನದಿಂದ ರಾಯರ ಸನ್ನಿಧಾನಕ್ಕೆ ಹೋಗ್ಬೇಕಂತ ಆಸೆ ಪಟ್ಟಿದ್ದೆ, ಬಟ್ ಆಗಿರಲಿಲ್ಲ. ಇವಳು ಹುಟ್ಟಿದ 1 ವರ್ಷದಲ್ಲೇ ಹೋಗಿ ಬಂದಳಲ್ಲ, ಅದು ಖುಷಿ ನನಗೆ ಅಷ್ಟೇ. ನನ್ನ ಮಗಳ ಮೆಮೊರಿ ನಾ ಸೇವ್ ಮಾಡಿರೋ ಮೆಮೊರಿಗಳು ಇನ್ನೂ ಇದ್ದವು. ಇಷ್ಟು ಕ್ಲಿಪ್ ಹಾಕಿದ್ದೀನಿ. ಯಾರ್ಯಾರಿಗೆ ಇಷ್ಟ ಆಗೈತಿ ಕಮೆಂಟ್ ಮಾಡಿರಿ. ಇನ್ನೂ ಹೀಗೆ ಯಾರ್ಯಾರು ಸೇವ್ ಮಾಡಿ ಇಟ್ಕೊಂಡಿದ್ದೀರಿ ಅಂತ ಕಮೆಂಟ್ ಮಾಡಿರಿ. ಎಲ್ಲರೂ ಸೇವ್ ಮಾಡಿ ಇಟ್ಕೋರಿ, ಮೆಮೊರಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿರಿ, ಖುಷಿಯಾಗುತ್ತೆ. ಸೇವ್ ಮಾಡಿದಲ್ದನ ಅದೊಂದು ಸ್ವಲ್ಪ ರೀಕ್ಯಾಪ್ ಮಾಡ್ಕೊತೀರಿ ಫ್ರೀ ಇದ್ದಾಗೆಲ್ಲ, ಫುಲ್ ಖುಷಿ ಆಗುತ್ತೆ. ಸರ ಟ್ರೈ ಮಾಡಿ ನೋಡಿರಿ. ಹಾಗೆ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗೈತಿ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.